welcome back to Raha Tales YouTube channel. ಸೊ ಈಗ ಮತ್ತೆ ನಾವು ಗೋಲ್ಡನ್ ಗ್ರ್ಯಾಂಡಿಗೆ ಬರ್ತಾ ಇದ್ದೀವಿ. ಆಫ್ಟರ್ 15 ಡೇಸ್ ಆಯ್ತು. ಶಿವಮೊಗ್ಗ ಇಂದ ಇವರೆಲ್ಲ ಈಗ ಮತ್ತೆ ರಾಹನ್ನ ಮತ್ತೆ ನನ್ನ ಡ್ರಾಪ್ ಮಾಡಕ್ಕೆ ಬರ್ತಾ ಇದ್ದಾರೆ. ಸೆಂಡ್ ಆಫ್ ಮಾಡಿ ಚಿನ್ನು ಅಜ್ಜಿ ಐಸ್ ಕ್ರೀಮ್ ತಿಂತಿದ್ದಾರೆ. ಇಲ್ಲಿ ರಾಹಂಗ್ ಐಸ್ ಕ್ರೀಮ್ ಬೇಕಾಗ್ಬಿಟ್ಟಿದೆ. ಐಸ್ ಕ್ರೀಮ್ ಬೇಕಾ? ಬಟರ್ ಸ್ಕಾಚ್. ಸುಬ್ಬಿ ಸುಬ್ಬಿ ಹೆಂಗಿದೆ ಚಿನ್ನು? ಸಾಕಾಯ್ತು ನೆಗಡಿ ಆಗಲ್ವಾ? ಚಾಕೋಲಾವಾ ಕೇಕ್ ಡಾಮಿನೋಸ್ ಇಂದ. ಹಿಂಗ ಬಂದು ಹಿಂಗ ಅಂತಾಳೆ ಕೊಡು ಅಂತ ನೋಡು. ತಡೀರಿ ಕೂರಿಸ್ತೀನಿ ನೋಡ್ರಿ. ಇನ್ನೊಂದ್ಸರ್ತಿ ನೀವೊಂದ್ಸರ್ತಿ ಸೀನ್ ಹೆಂಗಿರುತ್ತೆ ಅಂತ. ಚಿನ್ನ ಅಲ್ಲೋಡು. ಏನ್ ಹಾಯ್ ಮಾಡ್ತಿದ್ಯಾ? ಹಾಯ್ ಸಬ್ಸ್ಕ್ರೈಬರ್ಸ್ ಅಂತ. ಈಗ ಫೈನಲಿ ಮತ್ತೆ ಶಿವಮೊಗ್ಗದಿಂದ ಬೆಂಗಳೂರು ಬಂದು ಮತ್ತೆ ಬೆಂಗಳೂರಿಂದ ತುಮಕೂರಿಗೆ ಹೊರಟಿದ್ದೀವಿ. ನಾನು, ಮಮ್ಮಿ, ಅಜ್ಜಿ, ತಾತ ಮತ್ತೆ ಅಶು ಮತ್ತೆ ಪಾಪು. ವ್ಯಾಲೆಟ್ ಪಾರ್ಕಿಂಗ್. ನೋಡಿ, ನಾವಿವಾಗ ಫ್ಯಾಕ್ಟ್ರಿಯಿಂದ ಹೊರಟಿದೀವಿ ಮಮ್ಮಿ ಜೊತೆ. ಅವರು ನಿಮ್ಮಿಬ್ರು ಮಕ್ಳು ಸವಾಸ ಬೇಡ, ನೀವೇ ಇಟ್ಕೊಳ್ಳಿ, ನಾನೇ ಡ್ರೈವ್ ಮಾಡ್ತೀನಿ ಅಂತ ಅವರೇ ಡ್ರೈವ್ ಮಾಡ್ತಾ ಇದಾರೆ. ಸುಮ್ನೆ ಹೇಳ್ತಿದೀವಿ, ಸೀರಿಯಸ್ ನಿಜವಾಗ್ಲೂ ಮಾಡ್ತಾ ಇದೀನಿ ನಾನು. ಹಂಗೆ ಮಾಡ್ತಾ ಇದ್ರೆ ಅದೇ ಚೆನ್ನಾಗ್ ಬರುತ್ತೆ. ಹೌದಾ? ಅಯ್ಯೋ, ಇವ್ರ ಮಕ್ಳು ಸುಮ್ನಿರಲ್ಲ. ಒಂದ ಅಮ್ಮ ಎತ್ಕೋ ಅಂತ, ಅದಕ್ಕೆ ನಿಮ್ ಸಾಹಸ ಬೇಡ, ನೀವ್ ಎತ್ಕೊಂಡ್ಬಿಡಿ ಮಾಡ್ತೀನಿ ಡ್ರೈವ್. ಅದಕ್ಕೆ ಈಗ ನನ್ನ ಹತ್ರ ಅವ್ರು ಯಾರು ಡ್ರೈವ್ ಮಾಡ್ತಾರೋ ಅವ್ರ ಹತ್ರ ಹೋಗ್ಬೇಕು. ಮಸಾಲ ಪುರಿ ತಿಂದಿರೋದು ಅಲ್ಲಾಡದೆ ಇರೋ ತರ ಕರ್ಕೊಂಡ್ ಹೋಗ್ತಿದೀನಿ. ಏನ್ ಹೆದರ್ಕಬೇಡ, ಆರಾಮ ಕೂತ್ಕೊ. ಹೊಡಿರಿ ಚಪ್ಪಾಳೆ. ನೋಡ್ರಿ ನಮ್ಮ ಮಮ್ಮಿ ಹೆಂಗ್ ಹೊಡಿತಾ ಇದಾರೆ ಅಂತ. ಸೊ ಲೇಡೀಸ್, ಆಲ್ ಲೇಡೀಸ್ ನೋಡಿ, ಭಯ ಪಡ್ಬೇಡಿ, ಆರಾಮಾಗಿ ಓಡಿಸಿ, ಎಲ್ಲರೂ ಡ್ರೈವ್ ಮಾಡ್ಬೋದು. ಏನಂತೀರಾ? ಲೇಡೀಸ್ ಡೇ ಔಟ್. ಎಸ್. ಯಾರು ನಮ್ ಜೊತೆ ಜಾಯಿನ್ ಆಗ್ಬೇಕು ಅಂದ್ರೆ ಕಮೆಂಟ್ ಹಾಕಿ, ಕರ್ಕೊಂಡು ಹೋಗ್ತೀವಿ. ಅಂತಾರೆ, ಯಾರು ಬರಲ್ಲ. ಇಲ್ಲಪ್ಪ, ಯಾಕೆ, ಎಲ್ಲ ಬರ್ತಾರೆ. ಏನಂತೀರಾ ಗೈಸ್? ಅಂತೂ ಇಂತೂ ಫೈನಲಿ ನಮ್ಮ ಮಮ್ಮಿ ಸೇಫ್ ಅಂಡ್ ನೀಟಾಗಿ ಕರ್ಕೊಂಡ್ ಬಂದ್ರಪ್ಪ ಮನೆಗೆ. ಹೊಡಿರಿ ಚಪ್ಪಾಳೆ ಎಲ್ಲರೂ. ನೋಡಲ್ಲ, ಎಲ್ಲ ಮಕ್ಳು ಮಲ್ಕೊಂಡಿದಾರ, ಅಷ್ಟು ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದೀನಿ. ಸೊ ನಮ್ಮನೇಲಿ ಫ್ಯಾನ್ಸಿ ಡ್ರೆಸ್ ಆಯ್ತು ನಿನ್ನೆ ವಿಹಾನ್ದು. ಸೊ ಭಾವನಕನೇ ಇದೆಲ್ಲ ಪ್ರಿಪೇರ್ ಮಾಡಿದ್ರು. ಸೊ ತೋರಿಸಿ ಅದು ಹೇಗಿದೆ ಅಂತ. ವಾಟರ್ ಮಿಲನ್ ಥೀಮ್ ಅಲ್ವಾ ಅವ್ರ ಯೂರೋ ಕಿಡ್ಸ್ ಅಲ್ಲಿ. ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಸೊ ಹಾಗಾಗಿ ಕೊಟ್ಟಿದ್ರು. ಸೊ ಇದು ನಾನು ಅವನಿಗೆ ಪ್ರಿಪೇರ್ ಮಾಡಿದ್ದು ಡ್ರೆಸ್ಸು. ನಿಮ್ಗೆ ಅವನ ಫೋಟೋ ಆಮೇಲೆ ನಾವು ಕಳಿಸ್ತೀವಿ. ಸೊ ಇದು ಪಾಪು ಡ್ರೆಸ್ಸು, ಜೊತೆಗೆ ಪೇರೆಂಟ್ಸ್ ಕೂಡ ಹಾಕೋಬೇಕಂದಿದ್ರು. ಸೊ ನನಗೆ ಈ ಡ್ರೆಸ್ ಮಾಡ್ಕೊಂಡಿದ್ದೆ. ಇದೇನಿಲ್ಲ, ತುಂಬಾ ಈಸಿ ಮಾಡೋದು. ಇದು ಆಕ್ಚುಲಿ 20 ಮಿನಿಟ್ಸ್ ಹಿಡಿತು. ಸೊ ಇದು 140 ಮಿನಿಟ್ಸ್ ಅಲ್ಲಿ ಆಯ್ತು. ಹೆಂಗ್ ಪ್ರಿಪೇರ್ ಮಾಡೋದು ಅಂತ ಬೇಕಂದ್ರೆ ಕಮೆಂಟ್ ಹಾಕ್ರಿ, ತೋರಿಸ್ತೀವಿ. ಇವಾಗ ಈಸಿಯಾಗಿ ವೇರ್ ಮಾಡೋದು. ಹಾ, ಇದು ಬಂದು ನಂದ್ ಕ್ರೌನ್. ನೋಡಪ್ಪ, ಇದು ವಿಹಾನ್ ಕ್ರೌನ್ ಮಾಡಿದೆ. ವಾವ್, ಕ್ರೇಜಿ. ಅವ್ನ್ ಬರ್ಲಿ, ಹಾಕಿ ತೋರಿಸ್ತೀವಿ. ಅವ್ನ್ ಮೂಡಲ್ಲಿದ್ರೆ ಹಾಕಿ ತೋರಿಸ್ತೀವಿ. ನೋಡಿ, ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅವರು ಹೇಗೆ ರೆಡಿ ಆದ್ರು ಅಂತ.
ನೋಡ್ರಿ ಇದು ಯಾವ ಲೆವೆಲ್ ಉದ್ದ ಇದೆ ಅಂತ. ನೋಡಿ ಇದು ನಮ್ ವಿಹಾನ್ದು ಕ್ರೌನು. ಸೊ ಇದು ಏನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು ಅಂದ್ರೆ ನನ್ ಡ್ರೆಸ್ ಹೋಲ್ ಫ್ರೂಟ್ ವಾಟರ್ ಮೆಲನ್ ಫ್ರೂಟ್, ಅದು ಮಾಮಿ ಮೆಲನ್ ಅಂತ. ಅದ್ ತಾಂಬ್ರಿ ನಾನು ಹಾಕೊಂಡ್ಬಿಡ್ತೀನಿ ನೋಡಿ ಗಾಯ್ಸ್, ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್, ಆಕ್ಚುಲಿ ನನ್ ಮಗಂದು ಫ್ಯಾನ್ಸಿ ಡ್ರೆಸ್ ನ ನಾನ್ ಹಾಕೊಂತಾ ಇದೀನಿ ಜಸ್ಟ್ ಬಿಕಾಸ್ ನಮ್ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಇದ್ರ ಮೇಲೆ ಈ ಕ್ರೌನ್ ಹಾಕೊಂಡ್ರೆ ನೋಡಿ ರೆಡಿ ಆದ್ವಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹ್ಯಾಪಿ ಸಂಡೇ. ನಮ್ಮನೇಲಿ ಇವತ್ತು ಸ್ಪೆಷಲ್ ಒಬ್ಬಟ್ಟು ನಡೀತಾ ಇದೆ, ಅಂದರೆ ಹೋಳಿಗೆ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಹ್ಯಾವ್ ಅ ಲುಕ್. ಇಲ್ಲಿ ಹೂರ್ಣ ರೆಡಿ ಆಗ್ತಾ ಇದೆ. ವಿಹಾನು ರಾಹಾನ್ಗೆ ಇರ್ಲೇಬೇಕು ಹೂರ್ಣ ರುಬ್ಬಲಿಕ್ಕೆ. ನೋಡಿ ಬನ್ನಿ ಹೆಂಗೆ ರೆಡಿ ಆಗ್ತಿದೆ ನಮ್ಮ ಮನೇಲಿ ಹೋಳಿಗೆ ಬೀಳುತ್ತೆ. ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಪದ್ಮಾವತಿ ಅಮ್ಮನವರಿಗೆ ಎಡೆ ಆಗ್ತಾ ಇದೆ. ಬಳೆ ಪದ್ಮಾವತಿಗೆ ಬಳೆ ಪದ್ಮಾವತಿಗೆ ಇಲ್ಲಿ ವೀರಭದ್ರ ದೇವರು ಬರ್ತಾ ಇದೆ. ವೀರಭದ್ರ ಸ್ವಾಮಿ ನೋಡ್ರಿ, ನಮ್ಮ ಮನೇಲಿ ಒಬ್ಬಟ್ಟು ಮಾಡಕ್ಕೆ ಎಷ್ಟು ಜನ? 1 2 3 4 5. ಫೈನಲ್ ಟಚ್ ಕೊಡಕ್ಕಿದ್ದಾರೆ. ಮೈನ್ ಹಾಕೊಂಡ್ಬಿಟ್ಟಿದೆ. ಎಲ್ಲ ಫೈನಲ್ ಟಚ್ಗೆ ಚಿನ್ನ ಹೆಂಗಿದೆ ಒಬ್ಬಟ್ಟು? ಆಮೇಲೆ ತಿನ್ನಕ್ಕೆ ಎಷ್ಟು ಜನ ಅಂತ ಈಗ ಅಂದೆ ನೆನಪೇ ಆಗಲಿಲ್ಲ. ನಮ್ಮ ಅಪ್ಪರಿಗೂ ಬಾಳೆ ನೆನಪೇ ಆಗಲಿಲ್ಲ. ವಾವ್, ಪಿಜ್ಜಾ ಎಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟಿಗಿನ್ನ. ಯಾರು ಈ ಡೈಲಾಗ್ ನ ಹೇಳ್ತಾ ಇದ್ದಾರೆ ಅಂತ ಒಂದ್ ಸ್ವಲ್ಪ ಆಗುತ್ತೆ. ಅವ್ರನ್ನ ತಿರುಗಿಸಿ ಹೇಳ್ಬೇಕು, ಯಾರು ಯಾವ ಡೈಲಾಗ್ ಹೊಡಿತಾ ಇದಾರೆ ನೋಡಿ. ಒಬ್ಬಟ್ಟು ಚೆನ್ನಾಗಿರುತ್ತೆ. ಚೀಸ್ ಬಸ್ ಮಾಡ್ತಾ ಇರೋದಕ್ಕೆ ಎಲ್ಲ ಅಡಿಗೆ ಮನೆಯಲ್ಲೇ ಸುತ್ತರಿತಾ ಇದ್ದಾರೆ ನೋಡಿ. ಸ್ವಲ್ಪ ಟ್ರಾಫಿಕ್ ಆಗಿದೆ ಒಬ್ಬಟ್ಟಿಗೆ. ತುಂಬಾ ಜನ ಈ ಮ್ಯಾಜಿಕ್ ಟೋನರ್ ರೆಸಿಪಿ ಹೇಗ್ ಮಾಡೋದು, ಮನೆಯಲ್ಲೇನೆ ಹೇಗ್ ರೆಡಿ ಮಾಡೋದು, ಪ್ರಿಪೇರ್ ಮಾಡೋದು ಅಂತ ಕೇಳ್ತಿದ್ರಿ. ಸೊ ಹಿಯರ್ ಇಟ್ ಈಸ್. ಸೊ ಈಗ ನಮ್ಮ ಅಕ್ಕ ಹೇಳ್ತಾರೆ, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಇದು ಲಾಸ್ಟ್ ಟೈಮ್ ಒಂದು ಬ್ಲಾಗ್ ಅಲ್ಲಿ ಹೇಳಿದ್ದೆ, ಇದೊಂದು ಮ್ಯಾಜಿಕ್ ಟೋನರು, ರಿಂಕಲ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಪೋರ್ಸ್ ಶ್ರಿಂಕ್ ಆಗುತ್ತೆ, ಆಮೇಲೆ ಸ್ಕಿನ್ ಡಾರ್ಕ್ನಿಂಗ್ ಇದ್ರೆ ಅದು ಹೀಲ್ ಮಾಡುತ್ತೆ ಅಂತ. ಸೊ ಯಾರೋ ತುಂಬಾ ಫಾಲೋವರ್ಸ್ ಕೇಳಿದ್ರೆ ಇದ್ರದ್ದು ಹೆಂಗ್ ಮಾಡೋದಂತ ಹೇಳಿ ಅಂತ. ಸೊ ಇವತ್ತು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದು ಆಕ್ಚುಲಿ ಏನಂದ್ರೆ ಇಷ್ಟು ಪೋರ್ಷನ್ ನಾನು ರೋಸ್ ವಾಟರ್ ಹಾಕಿದ್ದೀನಿ, ಅಂಡ್ ಇನ್ ಹಾಫ್ ಪೋರ್ಷನ್ ಅಲ್ಲಿ ರೈಸ್ ವಾಟರ್, ಅಂದ್ರೆ ರೈಸ್ ಹಿಂದಿನ ದಿವಸ ರಾತ್ರಿ ಸೋಪ್ ಮಾಡಿಟ್ಟಿರೋ ವಾಟರು. ಸೊ ಅದಕ್ಕೆ ನಾನು 2-3 ಡ್ರಾಪ್ಸ್ ಗ್ಲಿಸರಿನ್ ಹಾಕಿದ್ದೀನಿ. ಆಮೇಲೆ ಇದು ಲವಂಗ ಇದರಲ್ಲೇ ಸೋಪ್ ಮಾಡಿ 1-2 days ಇಟ್ಟಿದ್ದೀನಿ. ಸೊ ಇದನ್ನು ವಾಟರ್ ಕಲರ್ ಚೇಂಜ್ ಆಗುತ್ತೆ. ಇದು ಫ್ರೆಶ್ ಆಗಿ ಮಾಡಿರೋದು, ಜಸ್ಟ್ 2 days ಓಲ್ಡ್. ಸೊ ಲವಂಗನ ನಾನು ಇದ್ರಲ್ಲೇ ಬಿಟ್ಟಿರ್ತೀನಿ, ಯಾಕಂದ್ರೆ ಅದು ಅಂಶ ಬಿಟ್ಕೊಳ್ಳುತ್ತೆ, ರಸ ಎಲ್ಲ ಅದ್ರಲ್ಲಿ. ಸೊ ನಾನು ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಮಿಕ್ಸ್ ಮಾಡ್ಬೇಕಿನ್ನು ಮಾಡಿಲ್ಲ. ಸೊ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಅದಕ್ಕೆ ಅಲೋವೆರಾ ಜೆಲ್ ಹಾಕಿದ್ರೆ ರೆಡಿ ಆಗುತ್ತೆ. ಇದು ಹಚ್ಕೊಂಡ್ರೆ ಏನು ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತಾ? ಮೇಜರ್ ಆಕ್ಚುಲಿ ಏನಂದ್ರೆ ಇದು ಜಸ್ಟ್ ಆಂಟಿ ಏಜಿಂಗ್ ತರ ವರ್ಕ್ ಆಗುತ್ತೆ. ರೋಸ್ ವಾಟರ್ ನಿಮ್ಗೆ ಪಿಂಪಲ್ಸ್ ಆಗ್ಲಿ, ಡಾರ್ಕ್ ಸ್ಪಾಟ್ಸ್ ಆಗ್ಲಿ ಅದು ಬೇಗ ಎರೇಸ್ ಮಾಡುತ್ತೆ. ಸ್ಪ್ರೇ ಮಾಡಿ ಒಂಚೂರು. ಇದು ಆಕ್ಚುಲಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನೀವು ಇದು ಅಂಡರ್ ಆರ್ಮ್ಸ್ಗೂ ಯೂಸ್ ಮಾಡ್ಬೋದು ಸ್ಪ್ರೇ, ಅಥವಾ ಕೆಲವ್ರಿಗೆ ನೆಕ್ ಏರಿಯಾ ಡಾರ್ಕ್ ಆಗಿರುತ್ತೆ ಆ ತರ ಅದಕ್ಕೂ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಆಮೇಲೆ ಇದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾವ ಏಜ್ ಮಕ್ಳಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾಕಂದ್ರೆ ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಏನು ಕೆಮಿಕಲ್ಸ್ ಇರಲ್ಲ. ಸೊ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಇದನ್ನ ಮಾರ್ನಿಂಗ್ ಅಂಡ್ ನೈಟ್ ಯೂಸ್ ಮಾಡ್ತೀನಿ. ಮುಖ ತೊಳೆದ ತಕ್ಷಣ ಈ ಟೋನರ್ ಯೂಸ್ ಮಾಡಿಬಿಟ್ಟು ಅದಾದ್ಮೇಲೆ ನಿಮ್ದೇನು ಕ್ರೀಮು, ಲೋಷನ್ ಏನಾದರೂ ಹಚ್ಕೊಬೋದು.
ಆ್ಯಂಡ್ ಇದ್ರ ಆದ್ಮೇಲೆ ನೈಟ್ ಸ್ಕಿನ್ ಕೇರ್ಗೆ ಇನ್ನೊಂದಿದೆ. ಸೊ ಒಂದೇ ಒಂದು ಡ್ರಾಪ್ ಹರಳೆಣ್ಣೆಗೆ ಇದು ಬಯೋ ಆಯಿಲ್ ನ ಒಂದು ಡ್ರಾಪ್ ಮಿಕ್ಸ್ ಮಾಡ್ಕೊಂಡು, ಯಾಕಂದ್ರೆ ಹರಳೆಣ್ಣೆ ತುಂಬಾ ಥಿಕ್ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಸೊ ಹಂಗಾಗಿ ಇದು ಒಂದು ಡ್ರಾಪ್ ಹರಳೆಣ್ಣೆ, ಒಂದು ಡ್ರಾಪ್ ಎರಡು ಕೈಯಲ್ಲಿ ರಬ್ ಮಾಡಿ, ಸೊ ಅದನ್ನ ನಿಮ್ ಮುಖಕ್ಕೆ ಜಸ್ಟ್ ಡ್ಯಾಬ್ ಮಾಡ್ಕೊಂಡು ಒಂದ್ ಸ್ವಲ್ಪ ಲೈಟ್ ಆಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಬೊಟಾಕ್ಸ್ ತರ ರಿಸಲ್ಟ್ ಬರುತ್ತೆ. ಇದು ಎವ್ರಿ ನೈಟ್ ನೀವು ಅದು ಹಚ್ಕೊಂಡು ವಾಶ್ ಏನ್ ಮಾಡಂಗಿಲ್ಲ, ಬಿಕಾಸ್ ನೀವು ಅದನ್ನ ಸ್ವಲ್ಪ ಮಸಾಜ್ ಮಾಡಿದ ತಕ್ಷಣ ಸ್ಕಿನ್ ಫುಲ್ ಡ್ರೈ ಆಗಿಬಿಡುತ್ತೆ. ಸೊ ಇದನ್ನ ಫಾಲೋ ಮಾಡಿ ನೋಡಿ, ನಿಮಗೆ ವಿತಿನ್ 1 or 2 months ನಿಮಗೆ ರಿಸಲ್ಟ್ ಖಂಡಿತ ಗೊತ್ತಾಗುತ್ತೆ. ಎಸ್, ಥ್ಯಾಂಕ್ ಯು ಫಾರ್ ದ ರೆಸಿಪಿ. ಸೊ ಮತ್ತೆ ನೆಕ್ಸ್ಟ್ ಏನಾದ್ರೂ ಬೇಕಿದ್ರೆ ನಮ್ಮ ಅಕ್ಕನ ಕೇಳಿ, ಒಳ್ಳೆ ಈ ತರ ಒಳ್ಳೆ ಮ್ಯಾಜಿಕ್ ಟೋನರ್ಸ್ಗಳನ್ನ ನಾವು ನಿಮ್ಗೆ ನ್ಯೂಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ.